ರೀ ನೀವ್ ಯಾಕ್ರಿ ತೊಂದರೆ ತಗೋತಿದ್ದೀರಾ? ಅಯ್ಯೋ ಗಿರಿ, ಈಗ ತಣ್ಣೀರು ಬಟ್ಟೆ ಹಾಕಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಜ್ವರ ಕಮ್ಮಿ ಆಗುತ್ತೆ. ಇಲ್ಲಾಂದ್ರೆ ನಿನ್ನ ಚಿಕ್ಕ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಇಲ್ಲಾಗಲ್ಲ, ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ICUನಲ್ಲಿ ಇರಬೇಕು ಅಂತ ಹೇಳ್ತಾರೆ. ಬೆಡ್ ಚಾರ್ಜು, ಮೆಡಿಸಿನ್ ಚಾರ್ಜು, ಇದ್ರದ್ದೆಲ್ಲ ಬಿಲ್ ಕಟ್ಟಬೇಕಾದ್ರೆ ನನಗಾಗುತ್ತಲ್ಲ ತೊಂದರೆ. ಆ ತೊಂದರೆ ಕಂಪೇರ್ ಮಾಡ್ಕೊಂಡ್ರೆ ಇದೇನೇನೋ ಅಲ್ಲ, ಇಟ್ಸ್ ನಾಥಿಂಗ್. ರೀ ನೀವು ಚಿಕ್ಕ ವಯಸ್ಸಿಂದ ಹಿಂಗೇನಾ ಅಥವಾ ಇತ್ತೀಚೆಗೆ ಹೀಗಾಗಿರೋದಾ? ಕೆಂಡಲ್ ಗಿರಿ, ಯಾವ ಗಂಡಸು ತಾಯಿ ಹೊಟ್ಟೆಲಿ ಇರಬೇಕಾದ್ರೇ ತಾನು ಮಿಡ್ಲ್ ಕ್ಲಾಸ್ ಮನೆಗೆ ಯಜಮಾನ ಆಗಬೇಕು ಅಂತ ಅಂದ್ಕೊಂಡಿರಲ್ಲ. ಆದರೆ ತಾಯಿ ಮಾತ್ರ ತನ್ನ ಮಗ ದೊಡ್ಡ ಯಜಮಾನ ಆಗಲಿ ಅಂತ ಬಯಸ್ತಾಳೆ. ಆದರೆ ಈ ವಿಧಿ ಅನ್ನೋದು ಕ್ಲಾಸ್ ಅನ್ನೋ ಗ್ಲಾಸಲ್ಲಿ ಗ್ಯಾಪ್ ನೋಡಿ ಆಪಿಟ್ಬಿಡುತ್ತೆ. ಈ ಪೆನ್ನು ಬರೀಲ್ಲ ಅಂತ ನಾವು ಗೀಚ್ತೀವಲ್ಲ, ಆ ಥರ ನಮ್ಮ ಹಣೆ ಬರಹನ ಗೀಚ್ಬಿಟ್ಟು ಕಳಿಸಿರ್ತಾನೆ. ಅದಕ್ಕೆ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ. ರೀ ಮೊದಲೇ ನಾನು ಹೆದರ್ಕೊಂಡು ಆ ಮನೆಯಿಂದ ಓಡ್ ಬಂದಿದ್ದೀನಿ, ಜ್ವರ ಬಂದಿದೆ. ಇಂಥ ಟೈಮಲ್ಲಿ ಇಷ್ಟಿಷ್ಟುದ್ದ ಡೈಲಾಗ್ ಹೇಳ್ಬೇಡ್ರಿ. ಗಿರಿ, ಮಾತು ಲೆಂತ್ ಆಗಿದ್ರೆ ಮಂತ್ ಎಂಡಲ್ಲಿ ಸ್ಟ್ರೆಂತ್ ಇರುತ್ತೆ ಅಂತ ರೈಟರ್ ರಾಕೇಶ್ ಅವರು ಹೇಳಿದ್ದಾರೆ. ಅವ್ರು ಯಾರು? ಅಯ್ಯ ಬಿಟ್ಟಾಕು, ಮರ್ತ್ಬಿಡು. ಈಗ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಅದನ್ನು ಮರ್ತ್ಬಿಡು. ನೀನು ಅನ್ಕೊಳ್ತಾ ಇದೆಯಲ್ಲ ಆ ವಿಷಯನೂ ಮರ್ತ್ಬಿಡು. ಅಯ್ಯೋ ರೀ, ಅದು ಮರೆಯುವಂಥ ವಿಷಯ ಅಲ್ಲ ರೀ. ಸುನೀತಾ ಅವ್ರ ಗಂಡ ಸತ್ತು ಹೋಗಿದ್ದಾರೆ. ಆದರೂ ಅವಳು ಚಿನ್ನಿ ಚಿನ್ನಿ ಸತೀಶ ಅಂತ ಯಾರ ಹತ್ರನೋ ಮಾತಾಡ್ತಾನೇ ಇದ್ಲು. ನಮ್ಮ 3 ಜನಕ್ಕೂ ಭಯ ಆಗಿ ಅಲ್ಲಿಂದ ಓಡೋಗ್ ಬಿಡೋಣ ಅನ್ಕೊಂಡ್ವಿ. ಅಷ್ಟರಲ್ಲಿ ಗಿರಿಜಾ ಅಂತ ನನ್ನ ಎದುರುಗಡೆನೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಆಮೇಲೆ ಊಟ ಮಾಡ್ಕೊಂಡೇ ಹೋಗ್ಬೇಕು, ಅಲ್ಲಿವರೆಗೆ ನಾನು ನಿಮ್ಮನ್ನ ಯಾರನ್ನೂ ಹೋಗಕ್ ಬಿಡಲ್ಲ ಅಂದ್ಬಿಟ್ಲು. ಎಲ್ಲಿತ್ತೋ ಧೈರ್ಯ, ಅವಳನ್ನ ಏಮಾರಿಸಿ ಓಡ್ ಬಂದ್ಬಿಟ್ವಿ. ರೇ, ನಾನು ಬೇರೆ ಅವಳ ಗಂಡನ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ನಾ, ಕಣ್ಣು ಮುಚ್ಚಿದ್ರೆ ಅವ್ರ ಮುಖನೇ ನೆನಪಾಗ್ತದೆ. ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತದೆ ರೀ. ಅಯ್ಯೋ ಗಿರಿ, ಅದೇನು 10 ಮಾರ್ಕ್ಸ್ ಕ್ವಶನ ಪದೇ ಪದೇ ನೆನ್ಪು ಮಾಡ್ಕೊಳಕ್ಕೆ ಮರ್ತ್ಬಿಡು ಅಂತ ಹೇಳ್ತಾ ಇದ್ದೀನಿ. ಆದ್ರೂ ನೀನು ಮರಿತಾ ಇಲ್ವಲ್ಲ. ಹೇಳೋದು ಸುಲಭ, ಅನುಭವಿಸೋರಿಗೆ ಗೊತ್ತು ಆ ಕಷ್ಟ ಏನು ಅಂತ. ದೆವ್ವಗಳು ಎಷ್ಟು ಭಯಾನಕವಾಗಿರುತ್ತೆ ಅಂತ ನಿಮಗೆ ಗೊತ್ತಾ? ನನಗೆ ಗೊತ್ತಿಲ್ಲ ಗಿರಿ, ಬೇಸಿಕಲಿ ನಾನು ದೆವ್ವಗಳನ್ನ ನೋಡಿಲ್ಲ. ಓ ಸುಮ್ಮನೆ. ಆಯ್ತಾಯ್ತು. ಅಲ್ಲ ಗಿರಿ, ಈ ಜಗತ್ತಲ್ಲಿ 800 ಕೋಟಿಗೂ ಮೀರಿ ಜನಸಂಖ್ಯೆ ಇದೆ. ಇವ್ರುಗಳ ಮಧ್ಯೆ ಪಾಪ ಆ ದೆವ್ವ ಭೂತಗಳು ಎಲ್ಲಿ ಅಂತ ಇರುತ್ತೋ ಗೊತ್ತಿಲ್ಲ. ಅಲ್ಲ ಭಗವಂತ, ಫಸ್ಟ್ ಆಫ್ ಆಲ್ ಈ ದೆವ್ವ ಭೂತಗಳನ್ನ ನೀನು ಯಾಕೆ ಸೃಷ್ಟಿ ಮಾಡಿದೆ? ಸೃಷ್ಟಿ ಮಾಡೋ ಕೆಲಸ ಬ್ರಹ್ಮಂದು ಶಿವಪ್ರಸಾದ್. ಭಗವಂತ ಹಿಂಗೇಳಿ ಜಾರ್ಕೋಬೇಡ. ಸೃಷ್ಟಿ ಸ್ಥಿತಿ ಲಯ ಎಲ್ಲ ನೀನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಫಸ್ಟ್ ಆಫ್ ಆಲ್ ಈ ದೆವ್ವಗಳನ್ನ ಭೂತಗಳನ್ನ ಯಾಕೆ ಸೃಷ್ಟಿ ಮಾಡಿದೆ ನೀನು? ನಾವು ಸ್ಕೂಲಲ್ಲಿ ಸೈನ್ಸ್ ಓದ್ಬೇಕಾದ್ರೆ ಇದೆಲ್ಲ ಹೇಳ್ಕೊಟ್ಟೇ ಇರಲಿಲ್ಲ. ಬರೀ ಕಶೇರುಕಗಳು, ಅಕಶೇರುಕಗಳು, ಸರೀಸೃಪಗಳು, ಸಸ್ತನಿಗಳು, ಕೀಟಗಳು ಇವುಗಳ ಬಗ್ಗೆ ಹೇಳಿ ಕೈ ತೊಳ್ಕೊಂಡ್ಬಿಟ್ರು. ದೆವ್ವ ಭೂತ ಟಾಪಿಕ್ನ ಟಚ್ ಕೂಡ ಮಾಡಲಿಲ್ಲ. ಪಾಠಶಾಲೆಯಲ್ಲಿ ಕಲಿದೇ ಇರುವಂತ ಎಷ್ಟೋ ವಿಚಾರಗಳನ್ನ ಮನೆಯನ್ನ ಶಾಲೆಯಲ್ಲಿ ಕಲ್ತಿರ್ಬೇಕಲ್ಲ. ಎಕ್ಸಾಕ್ಟ್ಲಿ. ಸರಿ, ಈ ದೆವ್ವ ಅನ್ನೋ ಪರಿಕಲ್ಪನೆ ಹಾಗಾದ್ರೆ ಅಲ್ಲಿಂದನೇ ಬಂದಿರಬೇಕು. ಚಿಕ್ಕ ವಯಸ್ಸಲ್ಲಿ ಕೇಳಲ್ಪಟ್ಟಂತಹ ಪ್ರಬಲವಾದ ಮಾತುಗಳು ಸಾಯೋವರೆಗೂ ಉಳ್ಕೊಂಡಿರ್ತವೆ. ಅದರಲ್ಲಿ ಈ ದೆವ್ವದ ವಿಚಾರನೂ ಒಂದು. ಪೇಷಂಟ್ ಆಗಕ್ಕೆ ಪೇರೆಂಟ್ಸೇ ಕಾರಣನಾ? ಹೋಗ್ಲಿ ಬಿಡು ಭಗವಂತ. ನನ್ನ ಹೆಂಡತಿ ಫ್ರೆಂಡ್ ಮನೇಲಿ ದೆವ್ವ ಇದೆಯಂತೆ. ಅವಳ ಗಂಡನೇ ದೆವ್ವ ಆಗಿ ಬಂದಿದ್ದಾನಂತೆ. ಪಾಪ ನರಳಿ ಜ್ವರ ಬಂದ್ಬಿಟ್ಟಿದೆ. ಇದಕ್ಕೇನಾದ್ರೂ ಪರಿಹಾರ ಕೊಡು. ಸಮಸ್ಯೆನ ಹುಡ್ಕೊಂಡು ಹೋದವ್ರು ನೀವು, ಅದ್ರ ಜಾಡನ್ನ ಹಿಡಿದು ಸರಿಪಡಿಸಬೇಕಾಗಿರೋರು ನೀವೇ. ಒಂದಂತೂ ಸತ್ಯ, ಈ ಸಮಸ್ಯೆ ಜ್ವರಕ್ಕಿಂತ ಭಾರವಾಗಿದೆ. ಎಚ್ಚರದಿಂದ ಬಗೆಹರಿಸಬೇಕು. ಎಚ್ಚರದಿಂದನ ಅಂದ್ರೆ ದೆವ್ವ ಲೈವಾಗಿ ಬಂದ್ಬಿಡುತ್ತಾ? ಅಥವಾ ನಾವೇ ದೆವ್ವ ಆಗ್ಬಿಡ್ತೀವ? ಕಮನ್ ಆನ್ಸರ್. ಭಗವಂತ ಯಾರೀ? ಮೊದಲೇ ಹೆದರ್ಕೊಂಡು ಸಾಯ್ತಾ ಇದ್ದೀನಿ. ಇಂಥ ಟೈಮಲ್ಲಿ ಒಬ್ಬೊಬ್ಬರೇ ಮಾತಾಡಿ ಇನ್ನೂ ಹೆದರಿಸ್ಬೇಡಿ. ಅಲ್ಲಗಿರಿ, ಅದು ಸುಮ್ಮನಿರಿ.
ಈಗ ಸುಮ್ಮನೆ ಬಂದು ಮಲ್ಕೊಂಡ್ರೆ ಸರಿ. ಎಚ್ಚರದಿಂದನಾ? ರೀ ಆಗ್ಲಿಂದ ನೀವೇ ಹಿಡ್ಕೊಂಡ್ ಬರ್ತಿದ್ದೀರಾ. ಕೊಡಿ ಆ ಬ್ಯಾಗ್, ನಾನು ಸ್ವಲ್ಪ ದೂರ ತಗೊಂಡ್ಬರ್ತೀನಿ. ಇನ್ನೊಂದ್ಸರಿ ಕೊಡಿ ಗಿಡಿ ಅಂದ್ರೆ ರೋಡಲ್ಲೇ ಕೊಡ್ತೀರಾ? ಹ್ಞೂ ಕೊಡೋದಾ? ನಾನು ರೋಡಲ್ಲಿ ಬಿದ್ದು ಒದಾಡ್ಬಿಡ್ತೀನಿ ಅಷ್ಟೇ. ಯಾಕ್ರಿ? ಮತ್ತೆ ಇನ್ನೇನು ಗಿರಿ, ನಿನಗೆ ಬಂದಿರೋ ಜ್ವರ ಇನ್ನೂ ಬಿಟ್ಟಿಲ್ಲ. ನಾನೆಷ್ಟು ಬೇಡ ಬೇಡ ಅಂದ್ರು ಬೇಕು ಬೇಕು ಅಂತ ನಾನು ಹಿಂದೆನೇ ಬರ್ತೀಯ. ರೀ ನಿಮ್ಮೊಬ್ಬರನ್ನೇ ಅಂಗಡಿಗೆ ಕಳ್ಸೋದಕ್ಕೆ ನಂಗೊಂದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ನೀನು ನನ್ನಿಂದನೇ ಬರೋದು ಯಾಕೆ ಅಂತ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಾನು ಅಲ್ಲಿ ಹೋದರೆ ಚೌಕಾಸಿ ಮಾಡಲ್ಲ, ಅವ್ರು ಕೇಳಿದಷ್ಟು ಕೊಟ್ಟು ಇಸ್ಕೊಂಡು ಬರ್ತೀನಿ ಅಂತ ನಿನಗೆ ಡೌಟು, ಅದಕ್ಕೆ ನನ್ನಿಂದನೇ ಬರ್ತೀಯ. ಹಲೋ ಮೇಡಮ್, ನಿಮ್ಮನ್ನು ನಾನು ಇವತ್ತು ನೋಡ್ತಾ ಇಲ್ಲ, ಮದುವೆ ಮುಂಚೆ ಫಸ್ಟ್ ಟೈಮ್ ನೀನು ನೋಡೋಕೆ ಬಂದಿಲ್ಲ, ಆವತ್ತಿಂದ ನೋಡ್ತಾ ಇದ್ದೀನಿ. ಗೊತ್ತು ತಾನೆ, ಮತ್ತೆ ಕೇಳಿದ್ರಿ ಸುಮ್ಮನೆ ಬರಬೇಕಾಗಿತ್ತು. ಹೆಣ್ಮಕ್ಳಿಗೆ ಜ್ವರ ಬಂದರೂ ವಾದ ಮಾಡೋದು ಮಾತ್ರ ಬಿಡಲ್ಲ. ಹೆಣ್ಮಕ್ಳ ವಾದನೆ ಗಂಡ್ಮಕ್ಳಿಗೆ ಆಶೀರ್ವಾದ. ನಾವು ಯಾರನ್ನ ಜಾಸ್ತಿ ಪ್ರೀತಿಸ್ತೀವೋ ಅವ್ರ ಜೊತೆನೆ ಜಗಳ ಮಾಡೋದು, ವಾದ ಮಾಡೋದು. ನಮ್ಮ ಮನ್ಸಲ್ಲಿ ಜಾಗನೇ ಇಲ್ದೇ ಇರೋರ ಹತ್ರ ಹೆಸ್ರಿಗೆ ಮಾತ್ರ ಸ್ವೀಟಾಗಿ ನಡ್ಕೋತೀವಿ, ಆಮೇಲೆ ಟಕ್ ಅಂತ ಮರ್ತೋಗ್ಬಿಡ್ತೀವಿ. ತಿಳ್ಕೊಳ್ಳಿ. ಓ ರೀ ನಡೀರಿ. ಏ ಗಿರಿಜಾ, ಏನೇ ಯಾವಾಗ್ಲೂ ನಡ್ಕೊಂಡೇ ಹೋಗ್ತಿರ್ತೀಯಲ್ಲ, ಏನ್ ಶಿವಪ್ರಸಾದ್ ಅವ್ರೆ, ಆಟೋನೋ ಕ್ಯಾಬ್ನೋ ತಗೊಳ್ಳೋದಲ್ವಾ? ಅಯ್ಯೋ ಸುನೀತಾ ಅವರೇ, ರಾಜಾ ಚಡ್ಡಿ ಮತ್ತು ಬನಿಯನ್ಗಳು ಇದನ್ನು ನೀವು ಹೊರಗೂ ಹಾಕೋಬೋದು. ಅಲ್ಲಿ ನನಗೆ ಬ್ಯೂಟಿಫುಲ್ ಆಗಿರೋ ಸೇಲ್ಸ್ಮನ್ ಕೆಲಸ ಇದೆ. ಬೇಸಿಕಲಿ ನನ್ನ ಬಾಡಿ ಹೀಟ್ ಆಗಿರೋದ್ರಿಂದ ಆಟೋ ನನಗೆ ವರ್ಕೌಟ್ ಆಗಲ್ಲ. ಇನ್ನು ಕ್ಯಾಬ್ ಅಂತೀರಾ, ಮನೇಲಿರೋ ಕಾರ್ ಓಡಿಸೋಕ್ಕೆ ಟೈಮ್ ಇಲ್ಲ. ಅದಕ್ಕೆ ಕ್ಯಾಬ್ ಎಲ್ಲ ತಗೊಳ್ಳೋಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಅಯ್ಯೋ, ನಾನು ಹೇಳಿದ್ದು ಶೋರೂಮಲ್ಲಿ ತಗೊಳ್ಳಿ ಅಂತಲ್ಲ, ನೀವು ನಿಮ್ಮ ಹೆಂಡತಿ ಓಡಾಡೋದಕ್ಕೆ ಆ್ಯಪ್ನಲ್ಲಿ ಬುಕ್ ಮಾಡಿ ಅಂತ. ಹಂಗೆ ಹೇಳಿದ್ರ ನೀವು? ಇವ್ರು ಹಾಗೆ ಯಾವಾಗಲೂ ಜೋಕ್ ಮಾಡ್ತಾ ಇರ್ತಾರೆ. ನೀನೇನು ತಲೆ ಕೆಡ್ಸ್ಕೊಬೇಡ, ನಾವೇನು ಬರ್ತೀವಿ ನಡೀರಿ. ಹಲೋ ಹಲೋ ಮೇಡಮ್, ಬರ್ತೀವಿ ಅಂತ ಹೊರಟ್ಬಿಟ್ರೆ ನಾನು ಬಿಟ್ಬಿಡ್ತೀನಾ? ಅಟ್ ಎನಿ ಕಾಸ್ಟ್ ಇವತ್ತು ನೀವಿಬ್ರು ನಮ್ಮ ಮನೆಗೆ ಬರಲೇಬೇಕು. ಏನಂತೀರಾ ಶಿವಪ್ರಸಾದ್ ಅವರೇ? ಅಯ್ಯೋ ಬೇಡ ಮಿಸ್, ಅದಕ್ಕೇನಂತೆ, ಬರೋಣ. ರೀ ನಾನು ನಿಮ್ಮ ಮನೆಗೆ ಎಷ್ಟು ಸಲ ಬಂದಿಲ್ಲ, ಪದೇ ಪದೇ ಬರ್ತಾ ಇದ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ. ಇನ್ನೊಂದ್ಸಲ ಬರ್ತೀವಿ. ಬಾಯ್. ಗಿರಿ ಪಾಪ ಅವ್ರು ಅಷ್ಟೊಂದು ಪ್ರೀತಿಯಿಂದ ಕರಿತಾ ಇದ್ದಾರೆ, ಹೋಗೋಣ ನಡಿ. ನೋಡಿರಿ ಗಿರಿ, ಇವಾಗ ನೀವೇ ಇಬ್ರು ಬರ್ತೀರಾ, ಇಲ್ಲ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಲೋ? ಗಿರಿ ಗಿರಿ, ಇವ್ರಿಗಿರೋ ಸಮಸ್ಯೆ ತಿಳ್ಕೊಳ್ಳೋದಕ್ಕೆ ಇದು ನಮಗೆ ಒಳ್ಳೆ ಅವಕಾಶ. ಯು ಡೋಂಟ್ ವರಿ, ನಾನಿದ್ದೀನಿ, ಹೋಗಿ ಬರೋಣ. ಏನದು ಗುಸು ಗುಸು? ಕ್ಯಾಬಲ್ಲಿ ಹೋಗೋದಾ ಆಟೋಲ್ಲಿ ಹೋಗೋದಾ ಅಂತ ಡಿಸ್ಕಷನ್ ಮಾಡ್ತಾ ಇದ್ವಿ. ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್, ಐ ಆಮ್ ರಿಯಲಿ ಹ್ಯಾಪಿ ನೌ. ಬನ್ನಿ. ಶಿವಪ್ರಸಾದ್ ಅವರೇ, ನೀವು ಇಲ್ಲೇ ಕೂತಿರಿ, ನಾವಿಬ್ರು ಕಾಫಿ ಮಾಡ್ಕೊಂಡ್ ಬರ್ತೀವಿ. ನಾನು ಯಾಕೆ? ನಿನ್ ಗಂಡ ಕುಡಿಯೋ ಕಾಫಿಗೆ ಸಕ್ಕರೆ ಎಷ್ಟಾಕ್ಬೇಕು ಅಂತ ನಂಗೆ ಹೇಗೆ ಗೊತ್ತಾಗುತ್ತೆ? ಬಾ. ಅಲ್ಲ ನಾನು ಬಾರೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆ ನಮೋ ರಘುನಾಥಾಯ. ಏನೇ ಗುನುಗ್ತಾ ಇದೆಯಾ? ಏನಿಲ್ಲ, ಸುಮ್ಮನೆ ಹೀಗೆ ಮಂತ್ರ ಹೇಳ್ತಾ ಇದ್ದೆ. ಏನು ಯೂಸ್ ಇಲ್ಲ ಬಿಡು. ಅಯ್ಯೋ, ಏನಿವಳು ಮಂತ್ರ ಹೇಳಿದ್ರು ಯೂಸ್ ಇಲ್ಲ ಅಂತ ಇದ್ದಾಳಲ್ಲ. ನಾನು ಬಡ್ಕೊಂಡೆ ಇವ್ರಿಗೆ ಬರೋದು ಬೇಡ ಅಂತ, ಆದರೂ ಹಠ ಮಾಡಿ ಕರ್ಕೊಂಡ್ಬಂದ್ರು. ಅಯ್ಯೋ ದೇವ್ರೆ, ನನ್ನ ಅಡುಗೆ ಮನೇಲೇ ಮುಳುಗಿಸ್ತಾಳೋ ಇಲ್ಲ ಹಾಲಲ್ಲಿ ಮುಳುಗಿಸ್ತಾಳೋ? ರಾಘವೇಂದ್ರ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಅಂತ ಕೇಳಲ್ಲ, ಇಲ್ಲಿಂದ ಸೀದಾ ನಮ್ಮ ಮನೆಗೆ ಹಾಕ್ಬಿಡಪ್ಪ ನನ್ನ. ಏನೇ ನೀನು ತಮಾಷೆ ಮಾಡಿದ್ರು ಸೀರಿಯಸ್ ಆಗಿ ತಗೋತಿಯಲ್ಲ? ಹೌದಲ್ವಾ? ಕಾಮಿಡಿ ಜೋಕ್ ಅಲ್ಲ. ನಾನು ನಮ್ಮ ಯಜಮಾನ್ರ ಜೊತೆ ಇರ್ತೀನಿ, ನೀನು ಕಾಫಿ ಮಾಡ್ಕೊಂಬಂದ್ಬಿಡು.
ಹೊಸಲ್ ಮೇಲೆ ನಿಂತ್ಕೊಂಡ ತಕ್ಷಣ ಈ ಮನೇಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳೋದಕ್ಕೆ ನಾನೇನು ಆಪ್ತಮಿತ್ರ ಅವಿನಾಶ? ನೋ. ಆದರೆ ನಾನು ಶಿವಕೃಪಾ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನು ನೀವು ಹೊರಗೂ ಹಾಕೋಬೋದು. ಈಗ ಮನೆ ಒಳಗೆಲ್ಲ ಹುಡುಕ್ತೀನಿ, ಇಲ್ಲಿರೋ ಸಮಸ್ಯೆನ ಹೊರಗೆ ಹಾಕ್ತೀನಿ. ಎಸ್. ಕೈಯಕ್ಕೆ ಹಿಡ್ಕೊಂಡಿದ್ಯಾ? ಗಿರಿ, ಅವತ್ತು ನೀನು ಬಂದೆ, ಏನೋ ಅರ್ಜೆಂಟ್ ಇದೆ ಅಂತ ಹೋದೆ. ನೆಕ್ಸ್ಟ್ ಡೇ ಗೌರಿ ಗಂಡನ ಜೊತೆ ಬಂದೆ. ಊಟ ಮಾಡ್ಕೊಂಡು ಹೋಗು ಅಂದ್ರು, ಹಾಗೆ ಓಡೋದ್ರಿ. ಆದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಏನು? ಊಟ ಮಾಡ್ಕೊಂಡು ಹೋಗ್ಲೇಬೇಕು. ಊಟ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನ್ ಬಿಡಲ್ಲ. ಗಿರಿ ಹೇಳಿದ್ಲು ಸತ್ತಿರೋ ಗಂಡನ ಹತ್ರ ಮಾತಾಡೋದಕ್ಕೆ ಬೆಡ್ರೂಮ್ಗೆ ಹೋಗಿದ್ಲು ಅಂತ. ಅಂದರೆ ಆ ಬೆಡ್ರೂಮಲ್ಲಿ ಏನೋ ರಹಸ್ಯ ಇರಬೇಕು, ಅದನ್ನು ಬೆರೆಸ್ತೀನಿ. ಐರನ್ ಆಗಿರೋ ಶರ್ಟು, ಪ್ಯಾಂಟು, ಬೆಲ್ಟು, ಶೂಸು. ಹಾಂ, ಸುನೀತಾ ಅವ್ರ ಯಜಮಾನರು ಸತ್ತೋದ್ರು ಅಂತ ಗಿರಿ ಹೇಳಿದ್ಲಲ್ಲ. ಅಂದರೆ ಅವ್ರ ಯಜಮಾನರು ಸತ್ತಿಲ್ವಾ? ಅಥವಾ ಸತ್ತಿರೋನು ಮತ್ತೆ ಬದುಕು ಬಂದ? ಸತ್ತಿರೋನು ಮತ್ತೆ ಬದುಕೋಕೆ ಹೇಗೆ ಸಾಧ್ಯ? ಓ, ನಿಗೂಢ ರಹಸ್ಯ ಪಿಕ್ಚರಲ್ಲಿ ಶಂಕರ್ ನಾಗೋರ್ಗಿಂತ ಜಾಸ್ತಿ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ ನನಗೆ. ಸುನೀತಾ, ನಾನು ಹೋಗಿ ನಮ್ಮ ಯಜಮಾನ್ರನ್ನ ಒಂದ್ಸಲ ನೋಡ್ಕೊಂಬರ್ತೀನಿ ಕಣೆ. ಅವ್ರಿಗೆ ನಾನಿಲ್ಲ ಅಂದರೆ ಕೈ ಕಾಲೇ ಆಡಲ್ಲ. ನನಗಿಬ್ಬರು ಮಕ್ಕಳು, ಏನೂ ಅರಿದೇ ಇರೋ ಮಾವ ಇದ್ದಾರೆ. ನನ್ನ ಸಂಸಾರನ ನಾನೇ ತೂಗಿಸ್ತಿರೋದು. ನಮ್ಮ ಮನೆ ಮೇಲೆ ಸಾಲ ಇದೆ, ನನಗೇನೇನೋ ಕನಸುಗಳಿದೆ, ಮಗಳು ಮದುವೆ, ಮಗನ ಎಜುಕೇಷನು, ಹೀಗೆ ಏನೇನು. ಅಯ್ಯೋ ಛೇ, ಇದ್ರ ಮಧ್ಯೆ ಊರಲ್ಲಿರೋ ನಮ್ಮಪ್ಪ ಅಮ್ಮನೆ ಮರ್ತು ಬಿಟ್ನೆ. ಅವರು ಇದ್ದಾರೆ, ಪ್ಲೀಸ್ ಬಿಟ್ಬಿಡೆ. ಏನಾಯ್ತು ನಿಂಗೆ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನು ಏನೇನೋ ಮಾತಾಡ್ತಾ ಇದ್ದೀನಲ್ವಾ? ನೋಡು, ನನಗೆ ಎಷ್ಟು ಭಯ ಆಗಿದೆ ಅಂತ ನಿನಗೂ ಗೊತ್ತಾಯ್ತು ತಾನೆ? ಹಾಂ ಸುನೀತಾ, ನಾನು ನಮ್ಮ ಯಜಮಾನ್ರನ್ನ ಒಂದೇ ಒಂದ್ಸಲ ನೋಡಬೇಕು ಕಣೆ. ನಂಗೆ ಅವ್ರು ಬೇಕು. ಅಲ್ಲ ಕಣೆ, ನಿನ್ನ ಗಂಡನ ನೀನೇ ಬೇಕು ಅಂತ ಕೇಳ್ತಿದ್ಯಲ್ಲ. ಗಂಡ ಅಂದ್ರೆ ನನ್ನ ಚಿನ್ನಿ ಥರ ಇರಬೇಕು. ಅವನು ನೋಡು, ನಾನು ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಅಷ್ಟೆ, ಅವನು ಬಿಟ್ಟು ಎಲ್ಲೂ ಹೋಗಲ್ಲ. ಮೊದಲು ನಿನ್ನ ಗಂಡಂಗೆ ನನ್ನ ಗಂಡನ ಹತ್ರ ಟ್ರೈನಿಂಗ್ ತಗೊಳಕ್ ಹೇಳು, ಅವಾಗ ಈ ಥರ ಭಯ ಎಲ್ಲ ಇರಲ್ಲ. ನಂಗಂತೂ ಚಿನ್ನಿ ಇದ್ರೇನೆ ಧೈರ್ಯ. ಯಾಕೆ ಹೇಳು? ನಾನು ಎಲ್ಲಿರ್ತೀನೋ ಯಾವಾಗಲೂ ಅವ್ನು ಅಲ್ಲೇ ಇರ್ತಾನೆ. ಈಗ ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ, ಇದೇ ಅಡುಗೆ ಮನೇಲಿದ್ದಾರೆ. ನಿನ್ ಹಿಂದೆನೇ ಇದ್ದಾರೆ. ಶರ್ಟು, ಪ್ಯಾಂಟು, ಇದು 100% ಮೇಲ್ ಕ್ಯಾಂಡಿಡೇಟೇ. ಆದರೆ ಆ ಕ್ಯಾಂಡಿಡೇಟ್ ಯಾರು, ಅದನ್ನು ಕಂಡಿಡ್ಬೇಕು. ರೀ, ನಾನು ರೀ ಗಿರಿ. ಇಲ್ಲೇನ್ ಮಾಡ್ತಿದ್ದೀರಾ?
ಮನೆ ತುಂಬ ಚೆನ್ನಾಗಿತ್ತಲ್ಲ ಹಾಗೇ ನೋಡ್ಕೊಂಡು ಬಂದೆ. ಫ್ಯೂಚರ್ ಕನ್ಸ್ಟ್ರಕ್ಷನ್ಗೆ ಯೂಸ್ ಆಗುತ್ತೇನೋ ಅಂತ. ಮತ್ ಬೆಲ್ಟ್? ಹಾಂ, ಲೆದರ್ ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇತ್ತು. ಯಾವ ಬ್ರ್ಯಾಂಡ್ ಇರ್ಬೋದು ಅಂತ ಚೆಕ್ ಮಾಡ್ತಾ ಇದ್ದೆ. ಹೌದಾ? ಎಲ್ಲ ಚಿನ್ನದ ಸೆಲೆಕ್ಷನ್. ಅಯ್ಯೋ, ಅವ್ರ ಹೆಸರು ಹೇಳ್ತಿದ್ದಾಗೆ ಅವರೇ ಕಾಲ್ ಮಾಡ್ತಿದ್ದಾರೆ ನೋಡಿ. ಒಂದ್ ನಿಮಿಷ. ಹಾಯ್ ಚಿನ್ನಿ, ಅವತ್ತು ಹೇಳ್ತಾ ಇದ್ನಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಗಿರಿಜಾ ಅಂತ. ಹಾ, ಅವಳು ಮತ್ತೆ ಅವಳ ಗಂಡ ಮನೆಗೆ ಬಂದಿದ್ದಾರೆ. ಓ, ಮೀಟಿಂಗಾ? ಸರಿ ನೋಡು, ಮೀಟಿಂಗ್ ಶುರು ಆದ್ರೆ ನೀನು ಊಟನೇ ಮಾಡಲ್ಲ. ಆಮೇಲೆ ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಹೊರಗಡೆ ತಿಂದ್ಯಾ. ಅದೆಲ್ಲ ಬೇಡ, ನಾನು ಅಡುಗೆ ಮಾಡಿಟ್ಟಿದ್ದೀನಿ, ಊಟ ತಗೊಂಡು ಬಂದು ಕೊಡ್ತೀನಿ, ಆಯ್ತಾ? ಸರಿ ಚಿನ್ನಿ, ಬಾಯ್. ಸಾರಿ ಗಿರಿ, ಸಾರಿ ಶಿವು ಅವರೇ, ನಾನು ಚಿನ್ನಿಗೆ ಲಂಚ್ ಬಾಕ್ಸ್ ತಗೊಂಡು ಹೋಗಿ ಕೊಡಬೇಕು. ಒಂದು ಕೆಲಸ ಮಾಡಿ, ನೀವು ಇಲ್ಲೇ ಆರಾಮ್ಸೆ ಮನೆ ನೋಡ್ತಾ ಇರಿ, ನಾನು ಬೇಗ ಬಂದ್ಬಿಡ್ತೀನಿ. ಅಯ್ಯೋ ಪರವಾಗಿಲ್ಲ, ಮನೆ ನೋಡಕ್ಕೆ ಅಂತಾನೆ ನಾವು ಇನ್ನೊಂದಿನ ಬರ್ತೀವಿ, ಈಗ ಹೊರಟಿರ್ತೀವಿ. ನೋ 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 ನೋ, ನೀವಿಬ್ರು ಎಲ್ಲೂ ಹೋಗೋ ಹಾಗಿಲ್ಲ, ಬೇಗ ಬಂದ್ಬಿಡ್ತೀನಿ. ಸುನೀತಾ ರೀ, ಇವಳು ಯಾಕೋ ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ನಂಗೆ ತುಂಬ ಭಯ ಆಗ್ತದೆ. ಒಂದು ನಿಮಿಷನೂ ನಾನು ನಿಮ್ಮ ಮನೇಲಿ ಇರಲ್ಲ. ನಡೀರಿ ಹೋಗೋಣ. ಗಿರಿ, ಧೈರ್ಯ ಸಾಹಸೇ ಲಕ್ಷ್ಮಿ. ವೈಟ್, ಫಾಲೋ ಮೀ. ಇದೇ ಸರಿಯ ಟೈಮ್, ನಡೀರಿ. ಇರುಗಿರಿ, ಇಂಥ ವಿಷಯನೆಲ್ಲ ಕಣ್ಮುಂದೆ ನಿಂತು ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ. ಮತ್ತೆ ಬೆನ್ ಹಿಂದೆ ಬಿದ್ದು ತಿಳ್ಕೋಬೇಕು. ಎಲ್ಲ ನಂದೇ ತಪ್ಪು. ಅವಳು ಕರೆದ್ಲು ಅಂತ ಅವಳ ಮನೆಗೆ ಬಂದ ಸಾಲದ್ದಕ್ಕೆ ಅದನ್ನ ನಿಮಗೆ ಬಂದು ಹೇಳ್ದೆ. ಈಗ ನೋಡಿ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ. ನಮಗಿದೆಲ್ಲ ಬೇಕಿತ್ತಾ? ಗಿರಿ, ಭಗವಂತ ಏನು ಹೇಳಿದಾನೆ ಗೊತ್ತಾ? ಭಗವಂತ ಏನು ಹೇಳಿದಾನೆ ಅಂತ ಗೊತ್ತಿಲ್ಲ, ಆದ್ರೆ ಇಂಥ ಟೈಮಲ್ಲಿ ಕಾಪಾಡು ಭಗವಂತ ಅಂತ ಹೇಳಬೇಕು ಅನ್ನೋದು ಗೊತ್ತು. ತುಂಬಾ ಭಯ ಆಗ್ತದೆ. ನಡೀರಿ ಹೋಗೋಣ. ಓ ಗಿರಿ, ನಾನ್ ಜೊತೆಲಿ ಇರ್ಬೇಕಾದ್ರೆ ನಿನಗೆ ಯಾಕೆ ಭಯ? ನೀವು ಜೊತೆಲಿದ್ದೀರಾ ಅಂತಾನೆ ನನಗೆ ಭಯ ಆಗ್ತಿರೋದು. ಅಂದ್ರೆ ಆರ್ ಯು ಡೌಟಿಂಗ್ ಮೀ? ಯಾಕೆ? ನಾನೊಬ್ಳೇ ಇದ್ದಿದ್ರೆ ಇಷ್ಟೊತ್ತಿಗೆ ಮನೇಲಿ ಇರ್ತಾ ಇದ್ದೆ. ನೀವೇ ಅದೇನೋ ಕಂಡುಹಿಡಿತೀನಿ ಅಂತ ಹೋಗ್ತಾ ಇದ್ದೀರಾ. ಇದೆಲ್ಲ ನಮಗೆ ಬೇಡ, ಬನ್ರಿ. ಗಿರಿ, ಕಣ್ಮುಂದೆ ಅನ್ಯಾಯ ನಡೀತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ಏಯ್, ಆಗಲ್ಲ. ನೋಡ್ಗಿರಿ, ನಿನಗೆ ಸಮಸ್ಯೆ ಆದ್ರೂ ಒಂದೇ, ನಿನ್ನ ಫ್ರೆಂಡ್ಗೆ ಸಮಸ್ಯೆ ಆದ್ರೂ ಒಂದೇ. ಹಾಗೆಲ್ಲ ಬಿಟ್ಟು ಹೋಗಕ್ಕಾಗಲ್ಲ. ಅಯ್ಯೋ, ನಾನು ಹೇಳ್ತಿರೋದೇ ಅರ್ಥ ಆಗ್ತಾ ಇಲ್ವಲ್ಲ ನಿಮ್ಗೆ. ಕಾಶಿ ಗೌರಿನೂ ಹೆದರ್ಕೊಂಡು ಓಡ್ ಬಂದ್ಬಿಟ್ಟಿದ್ರು ಗೊತ್ತಾ? ನೀನು ಹೆದರ್ಕೊಂಡು ಓಡ್ ಬಂದಿದ್ದೆ, ನನಗೆಲ್ಲ ಗೊತ್ತು ಗಿರಿ. ನೋಡು, ನಾನಿದ್ದೀನಿ, ಯಾಕೆ ಹೆದರ್ಕೋತೀಯಾ? ಮೊದಲು ಅವಳನ್ನ ಫಾಲೋ ಮಾಡೋಣ, ನಡಿ. ಯಾರೋ ಕಾಲ್ ಮಾಡ್ತಿದಾರ? ಇಲ್ದೇ ಇರೋ ಗಂಡಂಗೆ ಊಟ ಕೊಡ್ತೀನಿ ಅಂತ ಬಂದ್ಲಲ್ವಾ, ಅವ್ರಿಗೆ ಮಾಡ್ತಿರ್ಬೇಕು. ದೆವ್ವ ಭೂತ ಫೋನ್ ರಿಸೀವ್ ಮಾಡ್ತಾ ರೀ, ಇಷ್ಟು ದಿನ ದೆವ್ವ ಭೂತ ಎಲ್ಲ ಏನು ಇಲ್ಲ ಅಂತಿದ್ರಿ. ಈಗ ನಿಮ್ಗೆ ನಂಬಿಕೆ ಬಂತು ಅಂದ್ರೆ ನಮ್ ಕೈ ಕಾಲ ಆಡ್ತಾರ. ರಿಲ್ಯಾಕ್ಸ್. ಗಿರಿ, ಇದು ದೆವ್ವ ಭೂತ ಚೇಷ್ಟೆ ಅಲ್ಲ, ಬೇರೇನೋ ಚೇಷ್ಟೆ ಇರ್ಬೇಕು. ಇರು ನೋಡೋಣ. ಗಿರಿ, ಇವ್ರೇನಾ ಸುನೀತಾ ಅವ್ರ ಯಜಮಾನರು? ರೀ, ಸತ್ತಿರೋರು ಹೇಗ್ರಿ ಎದ್ ಬರ್ತಾರೆ? ಇವ್ರವ್ರಲ್ಲ. ನಾನು ಇವ್ರು ನೋಡ್ತಿರೋದೇ ಮೊದಲನೇ ಸಲ. ಅಲ್ಲ,
ಅವ್ರು ಹೋದ್ರು ಅಂತ ಗ್ಯಾಪಲ್ಲಿ ಇವ್ರೇನಾದ್ರೂ ಎರಡನೇ ಮದುವೆ ಆದ್ರ? ಓರಿ ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಇರ್ರಿ. ನೀವು ಮೇಡಮ್ ನಾನು ಸರ್ ಅಸಿಸ್ಟೆಂಟು. ಅವ್ರು ಮೀಟಿಂಗಲ್ಲಿ ಬ್ಯುಸಿ ಇದ್ದಾರೆ ಅಂತ ನನ್ನ ಕಳಿಸಿದ್ರು. ನಾನು ಬಂದಿದ್ದೀನಿ ಅಂತ ಗೊತ್ತಾದವ್ರು ಕೆಳಗೆ ಬರ್ಲಿಲ್ವಾ? ಆಗಲ್ಲ ಮೇಡಮ್, ಕ್ಲೈಂಟ್ ಜೊತೆ ಇಂಪಾರ್ಟೆಂಟ್ ಮೀಟಿಂಗಲ್ಲಿ ಇದ್ರು, ಅದಕ್ಕೆ ಅವ್ರ ಕೈಲಿ ಬರೋಕ್ಕಾಗಿಲ್ಲ. ಸರಿ, ಅವ್ರಿಗೆ ಅಂತ ಲಂಚ್ ಬಾಕ್ಸ್ ತಂದಿದ್ದೀನಿ, ಅವ್ರಿಗೆ ಕೊಟ್ಬೇಡಿ, ಫುಲ್ ತಿನ್ನೋಕೆ ಹೇಳಿ.